ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪೋಷಕರಿಗೆ ಮತ್ತೆ ಮಕ್ಕಳಿಗೆ ಎಲ್ಲರಿಗೂ ಶುಭ ಸಂಜೆ. ಗುಡ್ ಈವ್ನಿಂಗ್. ಇಲ್ಲ ಸಾಲದು, ನಿಮ್ಮ ಎನರ್ಜಿ ಸಾಲದು. ತುಂಬಾ ಜನ ಇಲ್ಲಿ ವ್ಯವಸಾಯ ಮಾಡುವಂತವ್ರು ಇದ್ದಾರೆ. ವ್ಯವಸಾಯ ಮಾಡೋರಿಗೆ ಹೆಂಗಿರುತ್ತದೆ ಇದು ಶಕ್ತಿ, ಹೆಂಗಿರುತ್ತೆ ಧೈರ್ಯ, ಹೆಂಗಿರುತ್ತೆ? ನೀವು ಕೂಗಬೇಕು, ಚಪ್ಪಾಳೆ ಹೊಡಿಬೇಕು. ನಿಮ್ಮನ್ನು ನೀವು ಮಾತಾಡ್ಕೊತಿದ್ದೀರಾ ಅಲ್ವಾ? ಸೊ ಹಂಗಾಗಿ ನೀವು ಕೂಗಿ ಚಪ್ಪಾಳೆ ಹೊಡೆದ್ರೆ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಮಾತಾಡೋದಕ್ಕೆ ನಮಗೂ ಸ್ವಲ್ಪ ಶಕ್ತಿ ಬರ್ತದೆ, ನಮಗೂ ಸ್ವಲ್ಪ ಉತ್ಸಾಹ ಬರ್ತದೆ. ಸೊ ಹಂಗಾಗಿ ನಾನು ಮಾತು ಆರಂಭಿಸಕ್ಕಿಂತ ಮುಂಚೆ ಎಲ್ಲ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ದಯವಿಟ್ಟು ಎದ್ದು ಚಪ್ಪಾಳೆ ಹೊಡಿಬೇಕು. ಕಾರಣ ಇಷ್ಟೇ, ಈ ಶಾಲೆನ ಶಿಥಿಲಾವಸ್ಥೆ ಇರ್ತಕ್ಕಂಥ ಶಾಲೆನ ಅದ್ಭುತವಾದ ಶಾಲೆಯಾಗಿ ರೂಪಿಸ್ತಕ್ಕಂಥ ತಿಪ್ಪೇಸ್ವಾಮಿ ಅವರು, ಶಾಲಾ ಸಮಿತಿಯವರು ಮತ್ತೆ ಇಲ್ಲಿ ಟೀಚರ್ಸ್ ಎಲ್ಲರೂ ಎದ್ದು ದಯವಿಟ್ಟು ಎದ್ದು ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಕೃತಜ್ಞತೆಗಳನ್ನ, ಅಭಿನಂದನೆಗಳನ್ನ ಸೂಚಿಸಬೇಕು ಅಂತ ಹೇಳ್ತೀನಿ. ಯಾಕೆಂದ್ರೆ ಇಂಥ ಅದ್ಭುತ ಶಾಲೆ ನಾನೆಲ್ಲೂ ನೋಡೋದಕ್ಕೆ ಸಾಧ್ಯನೇ ಆಗಿಲ್ಲ. ಯಾಕೆಂದ್ರೆ ಈಗಲೇ ಹೇಳ್ದಂಗೆ ನಮ್ಮ ನೇತ್ರಪಾಲ್ ಅವ್ರು ಹೇಳ್ದಂಗೆ ಅವ್ರ ಮಕ್ಕಳು NPS ಶಾಲೆಯಲ್ಲಿ ಓದ್ತಿದ್ದಾರೆ, ನನ್ನ ಮಕ್ಕಳು NPS ಶಾಲೆಯಲ್ಲಿ ಓದ್ತಿದ್ದಾರೆ. ಆದ್ರೆ ನಾನು ಓದಿದ್ದು ಕರ್ನಾಟಕ ಸರ್ಕಾರಿ ಕಿರಿಯ ಶಾಲೆ ನಕ್ಕಲಹಳ್ಳಿ. ನಾನು ಓದಿದ್ದು ಒಂದು ಕಿರಿಯ ಶಾಲೆ. ನಮ್ಮ ಸಿದ್ದರಾಮಪ್ಪ ಅವ್ರು ಹೇಳ್ದಂಗೆ ನಮಗೆ ಕೂತ್ಕೊಳ್ಳಕ್ಕೆ ಚೇರ್ ಇರಲಿಲ್ಲ, ನಮಗೆ ಕೊಡ್ತಿದ್ದು ಒಂದು ಸ್ಲೇಟು ಒಂದು ಬಳಪ. ಸರ್ ಜ್ಞಾಪಕ ಇದೆಯಾ? ಒಂದು ಸ್ಲೇಟು ಒಂದು ಬಳಪ, ಇಷ್ಟೇ ನಮಗೆ ಕೊಡ್ತಿದ್ದು. ಸೊ ಹಂಗಾಗಿ ಕೆಲವು ನನ್ನ ಹಳೆ ನೆನಪುಗಳನ್ನ ನಾನು ತಮ್ಮ ಜೊತೆ ಹಂಚ್ಕೋಬೇಕು. ಅದಕ್ಕೆ ಮುಂಚೆ ಶಾಲೆಯ ಮಹಾಪೋಷಕರಾದಂಥ ತಿಪ್ಪೇಸ್ವಾಮಿ ಅವರು, ಮತ್ತೆ ಸಮಿತಿ ಅಧ್ಯಕ್ಷರು, ಮತ್ತೆ ವೇದಿಕೆ ಮೇಲಿರ್ತಕ್ಕಂಥ ಸಿದ್ದರಾಮಪ್ಪ ಅವರು, ಮತ್ತೆ ನೇತ್ರಪಾಲ್ ಅವರು ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಕೆಲವು ವಿಚಾರಗಳನ್ನ ತಮ್ಮ ಜೊತೆ ಹಂಚ್ಕೊಳ್ಳಕ್ಕೆ ನಾನು ಇಷ್ಟಪಡ್ತೀನಿ. ಇಲ್ಲಿ ತುಂಬಾ ಜನ ಮಕ್ಕಳನ್ನ ನಾನು ಇಲ್ಲಿಗೆ ಬರೋಕ್ ಮುಂಚೆ ನ್ಯೂಸ್ ಫಸ್ಟ್ ಅಲ್ಲಿ ನಾವೇ ವರದಿ ಮಾಡಿದಂತ ಒಂದು ವರದಿಯನ್ನ ನೋಡ್ಕೊಂಡು ಬಂದೆ. ಮಕ್ಕಳಲ್ಲಿರ್ತಕ್ಕಂಥ ಉತ್ಸಾಹ, ಕಲಿಬೇಕು ಅನ್ನೋಂಥ ಆಸೆ, ನಾವೇನಾದ್ರೂ ಮಾಡಲೇಬೇಕು ಅನ್ನೋಂಥ ಒಂದು ಛಲ ನನಗೆ ಆ ವಿಡಿಯೋದಲ್ಲಿ ಕಾಣಿಸ್ತು. ಮತ್ತೆ ಇಲ್ಲಿ ಬಂದು ನೋಡಿದ ಮೇಲೆ ಪೋಷಕರು ಮಕ್ಕಳನ್ನ ಚೆನ್ನಾಗಿ ಬೆಳೆಸಬೇಕು, ನಮ್ಮ ಮಕ್ಕಳು ಮುಂದೆ ಒಳ್ಳೆಯವರಾಗಿ, ಒಳ್ಳೆ ಪ್ರಜೆಗಳಾಗಿ, ಒಳ್ಳೆ ಕೆಲಸಗಳಿಗೆ ಹೋಗ್ಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ತಾವೆಲ್ಲ ಇಲ್ಲಿ ಸೇರಿದ್ದೀರಾ. ಸೊ ನಾನು ಬೇರೆ 2-3 ವಿಚಾರ ಹೇಳೋದಕ್ಕೆ ಮುಂಚೆ ಕೆಲವು ನನ್ನ ನೆನಪುಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ಒಂದು, ನಾನು ಜ್ಞಾಪಕ ಇದೆ, 40 ವರ್ಷದ ಹಿಂದೆ ಅನ್ಸುತ್ತೆ, ನಮ್ಮ ತಾಯಿ ತಂದೆ ಇಬ್ರು ವ್ಯವಸಾಯ ಮಾಡ್ತಾರೆ. ಇಲ್ಲಿ ಎಷ್ಟು ಜನ ವ್ಯವಸಾಯ ಮಾಡ್ತಾರೆ ದಯವಿಟ್ಟು ಕೈ ಎತ್ತಿ. ಇಲ್ಲಿ ಪೋಷಕರು ತುಂಬಾ ಜನ ವ್ಯವಸಾಯ ಮಾಡುವಂತ ಪೋಷಕರು ಇದ್ದಾರೆ. ಸೊ ನಮ್ಮ ತಾಯಿ ತಂದೆ ವ್ಯವಸಾಯ ಮಾಡ್ತಿದ್ರು. ಅವ್ರಿಗೆ ಒಂದೇ ಒಂದು ಆಸೆ ಇತ್ತು, ನನ್ನ ಮಗನ್ನ ಓದಿಸ್ಬೇಕು ಅಂತ. ಸೊ ಮಗನ್ನ ಓದಿಸ್ಬೇಕು ಅಂದ್ರೆ ಸ್ಕೂಲಿಗೆ ಸೇರಿಸ್ಬೇಕು. ಆಗ ಟೌನ್ಗಾಗಿರ್ಲಿ, ಕಾನ್ವೆಂಟ್ಗಾಗಿರ್ಲಿ ಕಳಿಸೋ ಅಷ್ಟು ಶಕ್ತಿನೂ ಇರಲಿಲ್ಲ, ಅಷ್ಟು ಫೆಸಿಲಿಟಿನೂ ಇರಲಿಲ್ಲ, ಅಷ್ಟು ಓಡಾಡಕ್ಕೆ ಬಸ್ಸುಗಳು ಇರಲಿಲ್ಲ. ಸೊ ಅಂಥ ಟೈಮಲ್ಲಿ ನಮ್ಮನ್ನ ಸರ್ಕಾರಿ ಶಾಲೆಗೆ ಸೇರಿಸಿದ್ರು. 1ನೇ ಕ್ಲಾಸು ನನಗೆ ಚೆನ್ನಾಗಿ ನೆನಪಿದೆ ಈಗಲೂ. ಯಾಕಂದ್ರೆ ನಾವು ಹಳೆ ನಮ್ಮ ಶಾಲಾ ದಿನಗಳೇನಿದೆ, ಆ ಶಾಲೆ ದಿನಗಳನ್ನ ನಾವು ಮರೆಯಕ್ಕೆ ಸಾಧ್ಯ ಇಲ್ಲ. ಲಾಸ್ಟ್ 1 ವಾರದಿಂದ 1 ತಿಂಗಳು ನಡೆದಂತ ಎಷ್ಟೋ ವಿಚಾರಗಳನ್ನು ನಾವು ಮರಿತೀವಿ. ಆದರೆ ನಮ್ಮ ಶಾಲೆಯಲ್ಲಿ ನಡೆದಂತ ಎಷ್ಟೋ ವಿಚಾರಗಳು ಈಗಲೂ ನಮಗೆ ನೆನಪಿರ್ತವೆ. ಆ ನೆನಪುಗಳೇ ನಮ್ಮನ್ನ ಈ ಮಟ್ಟಕ್ಕೆ ಕರ್ಕೊಂಡ್ಬರ್ತಾವೆ ಆಕ್ಚುಲಿ. ಸೊ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮ ತಾಯಿ ಒಂದು ಸ್ಲೇಟ್, ಒಂದು ಬಳಪ ಕೊಟ್ಟು ಕಳಿಸ್ತಿದ್ರು ಸರ್. ಆಕ್ಚುಲಿ ನನಗೆ ಚೆನ್ನಾಗಿ ನೆನಪಿದೆ. ಎಲ್ಲ ಮಕ್ಕಳು ಸ್ಕೂಲ್ಗೆ ಹೋದ್ರೆ ನಾನು ಬಳಪ ಮತ್ತೆ ಸ್ಲೇಟ್ ತಗೊಂಡು ಸ್ಕೂಲ್ ಒಳಗಡೆಯಿಂದ ಸೀದಾ ಎದ್ದು ಬಿಟ್ಟು ಊರು ಸುತ್ತಕ್ಕೆ ಹೋಗ್ತಿದ್ದೆ 1ನೇ ಕ್ಲಾಸು. ನಮ್ಮ ತಾಯಿಗೆ ಏನ್ ಅನ್ಸೋದು ಅಂತಂದ್ರೆ, ಎಲ್ಲ ಮಕ್ಕಳು ಓದ್ತಾರೆ, ನನ್ನ ಮಗ ಮಾತ್ರ ಊರು ಸುತ್ತಕ್ಕೆ ಹೋಗ್ತಾನೆ, ಹೆಂಗೆ ಅಂತ ಹೇಳ್ಬಿಟ್ಟು ಕರ್ಕೊಂಬಂದು 2 ಡೇಟ್ ಬಿಟ್ಟು ಹತ್ಕೊಂಡು ಮತ್ತೆ ನನ್ನ ಸ್ಕೂಲ್ಗೆ ಬಿಡೋದು. ನಾನು ಹೇಳ್ತಿರ್ಲಿಲ್ಲ, ನಮ್ಮ ತಾಯಿ ಹೇಳ್ತಿದ್ರು ನನ್ನ ಮಗ ಓದ್ತಿರ್ಲಿಲ್ಲ ಅಂತ. ನನಗೆ ಅವಾಗೇನು ಗೊತ್ತಾಗ್ತಿರ್ಲಿಲ್ಲ. ಸೊ ಮೇ ಬಿ ಕೆಲವು ಪೋಷಕರು ಈಗಲೂ ಅದನ್ನ ನೋಡಿರ್ಬೋದು ಅನ್ಸುತ್ತೆ, ನಿಮಗೂ ಅನುಭವ ಆಗಿರ್ಬೋದು.
ಬಟ್ ನಮ್ಮ ಶಾಲೆ ದಿನಗಳು ಆರಂಭ ಆಗಿದ್ದಂಗೆ. ಯಾಕೆಂದ್ರೆ ನನಗೆ ಚೆನ್ನಾಗಿ ನೆನಪಿದೆ, ನಮಗೆ ಇಂಗ್ಲಿಷ್ ಆಲ್ಫಾಬಿಟ್ಸ್ ನಾವೇನಂತೀವಿ ಎ ಬಿ ಸಿ ಡಿ ನಮಗೆ ಕಲಿಸಿದ್ದು 5ನೇ ಕ್ಲಾಸಲ್ಲಿ. 5ನೇ ಕ್ಲಾಸಲ್ಲಿ ನಾವು ABCD ಕಲ್ತಿದ್ದು. ಆದರೆ ದುರಾದೃಷ್ಟ ಏನು ಅಂತಂದ್ರೆ 5ನೇ ಕ್ಲಾಸಲ್ಲಿ ABCD ಕಲಿಸ್ಬಿಟ್ಟು 8ನೇ ಕ್ಲಾಸಲ್ಲಿ ಇಂಗ್ಲಿಷ್ ಮೀಡಿಯಂಗೆ ಹಾಕ್ಬಿಟ್ರು. ಏನೂ ಅರ್ಥ ಆಗ್ತಿರ್ಲಿಲ್ಲ. ನಿಮ್ಗೆ 5ನೇ ಕ್ಲಾಸಲ್ಲಿ ABCD ಕಲಿಸು 8ನೇ ಕ್ಲಾಸಲ್ಲಿ ಇಂಗ್ಲಿಷ್ಗೆ ಹಾಕಿದ್ರೆ ಇಂಗ್ಲಿಷ್ ಮೀಡಿಯಂಗೆ ಏನು ಅರ್ಥ ಆಗ್ತದೆ? ಹಂಗೆ ನಮ್ಮ ಶಾಲೆಗಳು ಆರಂಭ ಆಗಿದ್ದು. ನನಗೀಗಲೂ ಚೆನ್ನಾಗಿದೆ. ಯಾಕಂದ್ರೆ ನಮಗೆ ಶಾಲೆಯಲ್ಲಿ ನಾವು ಓದಲಿಲ್ಲ ಮತ್ತೆ ಟೀಚರ್ ಹೇಳಿದ್ದನ್ನ ಹೇಳಲಿಲ್ಲ ಅಂದ್ರೆ ಬೆತ್ತ ತಗೊಂಡು 2 ಬಾರಿಸೋರು. ಮೋಸ್ಟ್ಲಿ ನಿಮ್ಗೆ ಈಗ ಯಾರು ಹೊಡಿಯಲ್ಲ ಅನ್ಸುತ್ತೆ ಇಲ್ಲಿರೋ ಮಕ್ಕಳಿಗೆ. ನಮಗೆ ಬೆತ್ತ ತರೋದಕ್ಕೆ 2 ಸ್ಟೂಡೆಂಟ್ಸ್ ಇರೋರು. ಡೈಲಿ 2 ಬೆತ್ತ ತರಬೇಕು ಅವ್ರ ಕೆಲಸ. ಒಂದೊಂದು ಟೀಚರ್ಗೆ 2 ಬೆತ್ತ ಮುರಿದೋದ್ರೆ ರೋಲರ್. ಈಗಲೂ ಇದೆಯಲ್ಲ, ಬೆತ್ತ ಇಲ್ಲದೆ ಇರ್ಬೋದು, ರೋಲರ್ ಇರ್ಬೋದು ಅನ್ಸುತ್ತೆ. ಸೊ ನಮಗೆ ಅದನ್ನ ತಂದು ಕೊಡೋದಕ್ಕೆ 2 ಇರೋರು. ನನಗೆ ಚೆನ್ನಾಗಿ ನೆನಪಿದೆ, ಒಂದು ಹಳೆಗನ್ನಡ ಪದ್ಯ ಆದಿಕವಿ ಪಂಪ ಅವರು ಬರೆದಿದ್ರು. ನನಗೆ ಅದನ್ನ ಓದ್ಕೊಂಡು ಬನ್ನಿ ಅಂತ ಹೇಳಿದ್ರು. ನಾನು ಸ್ವಲ್ಪ ಉಡಾಫೆ ಹುಡುಗ ಅಲ್ವಾ, ಸೊ ಓದ್ಕೊಂಡು ಬರ್ದೇನೆ ಹಂಗೆ ನೆಕ್ಸ್ಟ್ ಡೇ ಸ್ಕೂಲ್ಗೆ ಬಂದೆ. ರೋಲರಲ್ಲಿ 4 ಬಿಟ್ರು. ಆ ನೆನಪುಗಳು ಈಗಲೂ ಚೆನ್ನಾಗಿದೆ. ಎಡಗೈಗೆ 2, ಬಲಗೈಗೆ 2. ಮೋಸ್ಟ್ಲಿ ನಿಮ್ಗೆ ಯಾರು ಏಟ್ ತಿಂದಿಲ್ಲ ಅನ್ಸುತ್ತೆ, ನಮ್ಗೆಲ್ಲ ಏಟ್ ತಿಂದು ಈಗಲೂ ಜ್ಞಾಪಕ ಇದೆ. ಆ ಏಟ್ಗಳೇ ನಮಗೆ ಮೋಸ್ಟ್ಲಿ ಒಂಥರ ನಮಗೆ ಸ್ಫೂರ್ತಿ ಕೊಟ್ಟಿದೆ ಅನ್ಸುತ್ತೆ ಈ ಮಟ್ಟಕ್ಕೆ ನಾವು ಬೆಳೆಯೋದಿಕ್ಕೆ. ಸೊ ನೆಕ್ಸ್ಟ್ ಡೇ ಒಂದು ದಿನ 12 ಗಂಟೆ ಟೈಮ್ ಸರ್, ಹಳೆಗನ್ನಡ ಪದ್ಯ ನೀವು ಓದ್ಕೊಂಡು ಬರಬೇಕು ಅಂತ. ನನಗೆ ಆವಾಗ 5ನೇ ಕ್ಲಾಸ್ 6ನೇ ಕ್ಲಾಸಲ್ಲಿ ಓದಂತ ಪದ್ಯ ಈಗಲೂ ಜ್ಞಾಪಕ ಇದೆ. ಹಳೆಗನ್ನಡ ಎಷ್ಟು ವರ್ಷ ಆಯ್ತು ನನಗೆ ಗೊತ್ತಿರೋ ಪ್ರಕಾರ 40 ವರ್ಷ ಆಗಿದೆ. 35 ವರ್ಷ ಆಗಿದೆ ನಾನು ಓದಿ. 35 ವರ್ಷದಿಂದ 6ನೇ ಕ್ಲಾಸಲ್ಲಿ ಓದಂತ ಪದ್ಯ ನನಗೆ ಈಗಲೂ ನೆನಪಿದೆ ಅಂತಂದ್ರೆ ಇನ್ ಎಷ್ಟು ಜ್ಞಾಪಕ ಇರಬೇಕು ಅವ್ರು ಹೊಡೆದಿರೋ ಏಟು. ಸೊ ಆ ಪದ್ಯ ನನಗೆ ಯಾವಾಗಲಾದ್ರೂ ಜ್ಞಾಪಕ ಬಂದಂಗೆ ನಾನೇ ಹೇಳ್ಕೊಂತೀನಿ ಸರ್. ತ್ಯಾಗದ ಭೋಗ ದಕ್ಕದ ಗೇಯದ ಗೊಟ್ಟಿಲಿಂಪುಗ ಅಗ್ಗಳರಮಾದ ಮಾನಸರಂತವರಾಗಿ ಪುಟ್ಟಲೇನಾಗಿಯೂ ತೀರ್ಥಪಡಂ ತೀರದಡಂ ಮರದುಂಬಿಯಾಗಿ ಪುಟ್ಟುವುದು ನಂದನದಳ್ ವನವಾಸಿ ದೇಶದಳ್ ಅಂತ. ಅದಕ್ಕೆ ಅರ್ಥ ಗೊತ್ತಿರಲಿಲ್ಲ ನನಗೆ ಅವಾಗ. ಅರ್ಥ ಮೊನ್ನೆ ತಿಳ್ಕೊಂಡು ಏನದು ಅಂತ. ಅಂದ್ರೆ ನಮಗೆ ಮಗ್ಗು ಮಾಡೋದು ಮಾತ್ರ ಗೊತ್ತು, ಮೇಷ್ಟು ಬೆತ್ತ ಏಟು ಕೊಡ್ತಾರೆ ಓದ್ಕೊಂಡು ಹೋಗ್ಬೇಕು ಅನ್ನೋದು ಅಷ್ಟು ಗೊತ್ತು. ಸೊ ಹಂಗೆ ಆರಂಭ ಆದಂತ ನನ್ನ ದಿನಗಳು, ಶಾಲೆಯ ದಿನಗಳು. ಇಂಗ್ಲಿಷ್ ಮೀಡಿಯಮ್ಮು, ಆಮೇಲೆ ಕಷ್ಟಪಟ್ಟಿದ್ದು, ಓದಿದ್ದು, ಬೆಂಗಳೂರಿಗೆ ಬಂದಿದ್ದು, ಹೀಗೆ. ಅಂದ್ರೆ ನಾನು ಯಾಕೆ ಇದನ್ನು ಹೇಳಿದೆ ಅಂತಂದ್ರೆ, ನಿಮಗೆ ಸಿಕ್ಕಿರ್ತಕ್ಕಂಥದ್ದು ಅದ್ಭುತವಾದ ಶಾಲೆ, ಅದ್ಭುತವಾದಂಥ ಶಾಲಾ ಸಮಿತಿ, ನಿಮಗೆ ಗೈಡ್ ಮಾಡಬೇಕಾಗಿರ್ತಕ್ಕಂಥ ಒಳ್ಳೆ ಟೀಚರ್ಸು, ಇಷ್ಟು ಒಳ್ಳೆ ಟೀಚರ್ಸು, ಇಲ್ಲೂ ಅಷ್ಟೇ ಒಳ್ಳೆ ಶಾಲೆ ಸಿಕ್ಕಿರ್ತಕ್ಕಂಥವ್ರು. ನೀವು ಏನೆಲ್ಲ ಅದ್ಭುತಗಳನ್ನ ಕ್ರಿಯೇಟ್ ಮಾಡ್ಬೋದು ಊಹಿಸ್ಕೊಳ್ಳಿ. ನೀವೇನು ಬೇಕಾದ್ರೂ ಮಾಡ್ಬೋದು. ಮೋಸ್ಟ್ಲಿ ನಿಮ್ಗೆ ಈಗ ಗೊತ್ತಿಲ್ಲ ನೀವೇನು ಮಾಡ್ತೀರಾ ಅಂತ, ಮುಂದೆ ನಿಮಗೆ ಗೊತ್ತಾಗುತ್ತೆ ನೀವೇನು ಮಾಡ್ತೀರಾ ಅಂತ. ಈಗ ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ವಾಟ್ ಯು ವಿಲ್ ಬಿ ಟುಮಾರೋ ಅಂತ ನಿಮಗೆ ಗೊತ್ತಿಲ್ಲದೆ ಇರ್ಬೋದು. ಈಗ ನೀವೆಲ್ಲ ದೊಡ್ಡ ದೊಡ್ಡ ಆಫೀಸರ್ಗಳಾಗ್ಬೋದು, IAS ಮಾಡ್ಬೋದು, IPS ಮಾಡ್ಬೋದು, IRS ಮಾಡ್ಬೋದು, KS ಆಫೀಸರ್ಸ್ ಆಗ್ಬೋದು, ಇಂಜಿನಿಯರ್ಸು, ಡಾಕ್ಟರ್ಸು, ಬಿಸ್ನೆಸ್ ಮೆನ್, ಏನ್ ಬೇಕಾದ್ರೂ ಮಾಡ್ಬೋದು. ಯಾಕೆಂದ್ರೆ ನಿಮ್ಗೆ ಫೌಂಡೇಶನ್ ತುಂಬಾ ಚೆನ್ನಾಗಿದೆ. ಈ ಫೌಂಡೇಶನ್ ತುಂಬಾ ಮುಖ್ಯ. ಯಾವುದೋ ಒಬ್ಬ ವಿದ್ಯಾರ್ಥಿಗೆ ಫೌಂಡೇಶನ್ ತುಂಬಾ ಮುಖ್ಯ. ಆ ಫೌಂಡೇಶನ್ ನಿಮಗೆ ಸಿಕ್ಕಿದೆ. ನೀವೆಲ್ಲನೂ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ನೀವೆಲ್ಲ ಲಕ್ಕಿ, ನೀವು ಲಕ್ಕಿ ಮಕ್ಕಳು. ನಿಮಗೆ ಇಂಥ ಒಳ್ಳೆ ಫೆಸಿಲಿಟಿ ಸಿಕ್ಕಿರೋದ್ರಿಂದ. ಸೊ ನಾನು ಒಂದು ವಿಚಾರ ಇಲ್ಲಿ ಸೇರಿರ್ತಕ್ಕಂಥ ಪೋಷಕರು ಕೆಲವು ಹೇಳ್ತೀನಿ. ನಾನು ಫ್ರೀ ಟೈಮ್ ಇದ್ದಾಗ ಹೋಗಿ ವ್ಯವಸಾಯ ಮಾಡ್ತಿದ್ದೆ. ವ್ಯವಸಾಯ ಕಷ್ಟ ಸುಖ ಏನು ಅಂತ ಗೊತ್ತು. ಬೆಳಿಗ್ಗೆ ಸ್ಕೂಲ್ಗೆ ಹೋಗೋಕೆ ಮುಂಚೆ ವ್ಯವಸಾಯ, ಸಂಜೆ ಸ್ಕೂಲಿಂದ ಬಂದ ಮೇಲೆ ವ್ಯವಸಾಯ. ಬೆಂಗಳೂರಲ್ಲಿ ಓದೋಕೆ ಮುಂಚೆ ಊರಲ್ಲಿದ್ದಾಗ ಪ್ರತಿದಿನ ವ್ಯವಸಾಯ ಮಾಡ್ತಾ ಇದ್ವಿ. ನಾನು ಪೋಷಕರಿಗೆ ಹೇಳ್ತೀನಿ, ನಿಮ್ಮ ಮಕ್ಕಳನ್ನ ಓದಿಸಿ, ನಾನು ಇಲ್ಲ ಅಂತ ಹೇಳಲ್ಲ, ಚೆನ್ನಾಗಿ ಓದಿಸಿ. ಆದ್ರೆ ನಿಮ್ಮ ಕಷ್ಟ ಏನು ಅಂತ ನಿಮ್ಮ ಮಕ್ಕಳು ಗೊತ್ತಾಗಬೇಕು ಅಂದ್ರೆ ಆವಾಗ ವ್ಯವಸಾಯ ಮಾಡಿಸಿ ನಿಮ್ಮ ಮಕ್ಕಳನ್ನ. ಶನಿವಾರ ಫ್ರೀ ಇರುತ್ತಾ, ಭಾನುವಾರ ಫ್ರೀ ಇರುತ್ತಾ, ಬೆಳಿಗ್ಗೆ ಫ್ರೀ ಇರುತ್ತಾ, 1 ಗಂಟೆ ನೀವೆಷ್ಟು ಕಷ್ಟ ಪಡ್ತಿದ್ದೀರಾ, ನಿಮ್ಮ ಮಕ್ಕಳನ್ನ ಎಷ್ಟು ಚೆನ್ನಾಗಿ ಬೆಳೆಸಬೇಕು ಅಂದ್ಕೊಂಡಿದ್ದೀರಾ. ಆದ್ರೆ ನಿಮ್ಮ ಕಷ್ಟ ನಿಮ್ಮ ಮಕ್ಕಳು ಗೊತ್ತಿರಲ್ಲ. ಹಂಗಾಗಿ ನೀವು ನಿಮ್ಮ ಮಕ್ಕಳಿಗೆ ನೀವು ಪಡ್ತಿರ್ತಕ್ಕಂಥ ಕಷ್ಟ ಗೊತ್ತಾಗಬೇಕು ಅಂತಂದ್ರೆ ನೀವು ಅವ್ರನ್ನ ವ್ಯವಸಾಯ ಮಾಡಿಸಿ 1 hour 2 hours.
ನೀವೇನ್ ಕೆಲಸ ಮಾಡ್ತಿದ್ರು ಅವ್ರ ಕೆಲಸ ಹೇಳ್ಕೊಡಿ. ಅದನ್ನ ಯಾಕೆ ಇದನ್ನ ಹೇಳ್ತಿದೆ ಅಂದ್ರೆ, ಒಂದು ಆ ಕೆಲಸದಲ್ಲಿ ನಿಮ್ಮ ಶ್ರದ್ಧೆ ಏನು ಅಂತ ಗೊತ್ತಾಗ್ತದೆ, ನೀವೆಷ್ಟು ಕಷ್ಟಪಡ್ತೀರ ಅಂತ ಗೊತ್ತಾಗ್ತದೆ. ಅರ್ಥ ಆಯ್ತಲ್ಲ? ಇದನ್ನ ನಾವು ಮಾಡಬೇಕು. ನಾವ್ ಯಾವಾಗ್ಲೂ ಏನ್ ಮಾಡ್ತೀವಿ, ನಮ್ಮ ಮಕ್ಕಳು ಸುಖವಾಗಿರ್ಬೇಕು, ನಾನು ವ್ಯವಸಾಯ ಮಾಡ್ತಿದ್ದೀನಿ, ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು, ಆದ್ರೆ ಮಕ್ಕಳ ಕಷ್ಟ ಗೊತ್ತಾಗ್ಬಾರ್ದು ಅಂತ ಅನ್ಕೊಂತೀರಾ. ಆದ್ರೆ ನಾನು ಹೇಳ್ತಿದ್ದೀನಿ, ಮಕ್ಕಳ ಕಷ್ಟ ಗೊತ್ತಾಗ್ಬೇಕು. ನೀವೇನ್ ಕಷ್ಟ ಪಡ್ತಿದ್ದೀರ ಅಂತ ನಿಮ್ಮ ಮಕ್ಕಳು ಗೊತ್ತಾಗ್ಬೇಕು, ಆವಾಗ ನಿಮ್ಮ ಕಷ್ಟಕ್ಕೆ ಪ್ರತಿಫಲ ಸಿಗೋದು. ಹಂಗಾಗಿ ಎಲ್ಲ ಪೋಷಕರು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ, ಮತ್ತೆ ಟೀಚರ್ಸ್ನು ಸರ್, ಟೈಮ್ ಇದ್ದಾಗ ಒಂದು ಟೈಮಲ್ಲಿ 1 ಅವರ್ 2 ಅವರ್ ಮಕ್ಕಳಿಗೆ ಕಲ್ತ್ಕೊಳ್ಳೋಕೆ ಹೇಳಿ. ವ್ಯವಸಾಯ ತಪ್ಪಿಲ್ಲ. ಯಾಕಂದ್ರೆ ಇವತ್ತು ನಾವು IT BT ಮಾತಾಡ್ತಿದೀವಿ, ಮುಂದೆ ನಾನು ಹೇಳ್ತಿದ್ದೀನಿ ಫ್ಯೂಚರ್ ಇಸ್ ಅಗ್ರಿಕಲ್ಚರ್. ಯಾಕಂದ್ರೆ 140 ಕೋಟಿ ಪಾಪ್ಯುಲೇಷನ್ಗೆ ಊಟ ಬೇಕಲ್ವಾ? ವ್ಯವಸಾಯ ಮಾಡೋರು ಇರಲ್ಲ ಮುಂದೆ. ವ್ಯವಸಾಯ ಕಾರ್ಪೊರೇಟ್ ಕಂಪ್ನಿಗಳ ಲೆವೆಲ್ಗೆ ಬೆಳೆಯುತ್ತೆ. ಹಂಗಾಗಿ ನಿಮಗೆ ಗೊತ್ತಿರಬೇಕು ನಿಮ್ಮ ತಂದೆ ತಾಯಿ ಏನ್ ಮಾಡ್ತಿದ್ದೀರಾ, ನೀವೇನ್ ಮಾಡ್ತೀರಂತ. ಹೌದಾ? ಒಳ್ಳೇದು ಸರ್. ಮಕ್ಕಳು ಗೊತ್ತಾಗ್ಬೇಕು. ಯಾಕಂದ್ರೆ ನಾವು ಸಿಟಿ ಮಕ್ಳಿಗೆ ಕೇಳಿದ್ರೆ ಹಾಲು ಎಲ್ಲಿಂದ ಬರ್ತದೆ ಅಂದ್ರೆ ನಂದಿನಿ ಪಾಕೆಟ್ ಇಂದ ಮಾತ್ರ ಗೊತ್ತವ್ರಿಗೆ, ಅದು ಹಸುವಿಂದ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಹಂಗಾಗಿ ಒಂದು ಅದು. ಇನ್ನೊಂದು, ನಾನು ಈ ಮಕ್ಕಳಲ್ಲಿ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಈ ಮಕ್ಕಳು ದೈಹಿಕವಾಗಿ ಮಾನಸಿಕವಾಗಿ ತುಂಬಾ ಸದೃಢರಿದ್ದೀರಾ. ಸ್ವಲ್ಪ ನೀರು ಬೇಕು. ದೈಹಿಕವಾಗಿ ಅಂದ್ರೆ ಫಿಸಿಕಲಿ ಸೈಕಲಾಜಿಕಲಿ ಯು ಆರ್ ಸ್ಟ್ರಾಂಗ್ ಅಂತ ಅರ್ಥ. ಯಾಕೆ ಅಂದ್ರೆ ಈ ವಾತಾವರಣನೇ ನಿಮ್ಮನ್ನ ಸ್ಟ್ರಾಂಗ್ ಆಗಿ ಮಾಡ್ತಿದೆ. ಈ ವ್ಯವಸಾಯನೇ ಮತ್ತೆ ನೀವಿರ್ತಕ್ಕಂಥ ವಾತಾವರಣ, ನೀವು ಬೆಳೀತಾ ಇರ್ತಕ್ಕಂಥ ಸಮಾಜ, ನಿಮ್ಮ ಸ್ನೇಹಿತರು, ನಿಮ್ಮ ನೆಂಟರು, ನಿಮ್ಮ ಹಳ್ಳಿಗಳು, ಈ ಜನ, ಇವರೇ ನಿಮ್ಮ ಸ್ಟ್ರೆಂತು. ಈ ಪ್ರಕೃತಿ ಇದೆಯಲ್ಲ, ಇದೇ ನಿಮ್ಮ ಸ್ಟ್ರೆಂತು. ಸೊ ಹಂಗಾಗಿ ಈ ಪ್ರಕೃತಿ ಸಮಾಜನೇ ನಿಮ್ಮ ಸ್ಟ್ರೆಂತು. ಹಂಗಾಗಿ ನೀವು ಸೈಕಲಾಜಿಕಲಿ ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಇದ್ದೀರಾ. ನೀವು ಯಾವುದಕ್ಕೆ ಎದುರ್ಕೊಳ್ಬೇಕಾಗಿಲ್ಲ. ಧೈರ್ಯವಾಗಿರಿ, ಧೈರ್ಯವಾಗಿ ಮುನ್ನುಗ್ಗಿ. ಎಲ್ಲವನ್ನು ನೀವು ಅಂದ್ಕೊಂಡಂಗೆ ಆಗ್ತದೆ. ನೀವು ಮುಂದೆ ಒಳ್ಳೆ ಪ್ರಜೆಗಳಾಗ್ತೀರಾ ಅಂತ ಹೇಳ್ತಾ, ಪ್ಲಸ್ ನಾನು ಕೊನೆಯದಾಗಿ ಹೇಳೋದು 2 ಮಾತು. ಒಂದು ಎಜುಕೇಶನ್, ಒಂದು ವಿದ್ಯೆ ಮತ್ತೆ ಜ್ಞಾನ. ವಿದ್ಯೆ ಮತ್ತೆ ಜ್ಞಾನ ಯಾರು ನಿಮ್ಮಿಂದ ತಗೊಳಕ್ಕಾಗಲ್ಲ. ಯಾವ್ದು ಬೇಕಾದ್ರೂ ತಗೋಬಹುದು, ನಿಮ್ಮ ಆಸ್ತಿ ಅಂತಸ್ತು ಎಲ್ಲವನ್ನು ಕಳ್ಕೋಬಹುದು. ಆದ್ರೆ ವಿದ್ಯೆ ಮತ್ತೆ ಜ್ಞಾನ ಎರಡು ಯಾರು ತಗೊಳಕ್ಕಾಗಲ್ಲ. ಹಂಗಾಗಿ ಇಲ್ಲಿ ಓದ್ತಾ ಇರ್ತಕ್ಕಂಥ ಎಲ್ಲ ಮಕ್ಕಳಲ್ಲೂ ನಾನು ಹೇಳೋದಷ್ಟೇ, ಚೆನ್ನಾಗಿ ಓದಿ, ಚೆನ್ನಾಗಿ ಬೆಳೀರಿ, ಪ್ರಪಂಚ ತಿಳ್ಕೊಳ್ಳಿ, ಒಳ್ಳೆ ಪ್ರಜೆಗಳಾಗಿ ದೇಶಕ್ಕೆ, ನಿಮ್ಮಿಂದ ದೇಶದ ಬೆಳವಣಿಗೆಗೆ ನೀವು ಕಾಂಟ್ರಿಬ್ಯೂಟ್ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.